ಓಕೆ, ನಮಸ್ತೆ ಎಲ್ರಿಗೂ. ಈಗ ನಾವು ಶಿವಮೊಗ್ಗದ ಒನ್ ಆಫ್ ದ ಬೆಸ್ಟ್ ಅಡಿಕೆ ಸಸಿ ತನು ನರ್ಸರಿಯಲ್ಲಿದ್ದೇವೆ. ಆ್ಯಂಡ್ ನಮ್ಮೊಟ್ಟಿಗಿದ್ದಾರೆ ಪೀರು ನಾಯಕ್ ಅವರು. ಆ್ಯಂಡ್ ಬನ್ನಿ ಅವ್ರ ಹತ್ರ ಮಾತಾಡೋಣ. ಈ ನರ್ಸರಿ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀವಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಈ ಒಂದು ನರ್ಸರಿ ಬಗ್ಗೆ ಒಂದಷ್ಟು ಮಾಹಿತಿನ ನಮ್ಮ ರೈತರವರಿಗೆ ಒಂದು ಸ್ವಲ್ಪ ಕೊಟ್ಬಿಟ್ರೆ ಅವರಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ನಮ್ಮ ರೈತರಿಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಬಿಡಿ ಸರ್. ನಮಸ್ತೆ, ನನ್ನ ಹೆಸರು ಪೀರು ನಾಯಕ್ ಅಂತ ಹೇಳ್ಬಿಟ್ಟು. ನಮ್ಮ ನರ್ಸರಿ ಹೆಸರು ಬಂದ್ಬಿಟ್ಟು ತನು ನರ್ಸರಿ ಅಂತ ಹೇಳ್ಬಿಟ್ಟು, ಶಿವಮೊಗ್ಗ ತಾಲೂಕು, ಲಕ್ಷ್ಮೀಪುರ, ಹೊಸಹಳ್ಳಿ ಪೋಸ್ಟು. ನಾವು ಅಡಿಕೆ ಸಸಿ ನರ್ಸರಿನ ಒಂದು 5 ಇಯರ್ಸಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್. ಇಲ್ಲಿ ನಮ್ಮಲ್ಲಿ ಅಡಿಕೆ ಸಸಿ ಏನಕ್ಕೆ ಇಲ್ಲಿ ಫೇಮಸ್ಸು ಅಂತಂದರೆ ಸರ್, ಬೀಜದ ಗೋಟು ಸರ್. ನಮ್ಮಲ್ಲಿ ನಾಟಿ ಅಡಿಕೆ ಸಸಿ ಸಿಗೋದ್ರಿಂದ ನಮ್ಮ ಭಾಗದಲ್ಲಿ ಈ ಅಡಿಕೆ ಬೀಜಕ್ಕೆ ತುಂಬ ಫೇಮಸ್ ಆಗಿರೋದ್ರಿಂದ ನಾಟಿ ಬೀಜ ಅಂತ ಹೇಳ್ತಾರೆ ಸರ್. ಇದು ತುಂಬ ಲೈಫ್ ಕೊಡ್ತಕ್ಕಂಥ ಬೀಜ ಸರ್. ಇದು ಒಂದು 60ರಿಂದ 70 ವರ್ಷ 80 ವರ್ಷ ಲೈಫ್ ಟೈಮ್ ನಿಂತ್ಕೊಳ್ಳೋಂಥ ಬೀಜ ಆಗಿರೋದ್ರಿಂದ ಸೊ ಈ ಭಾಗದಲ್ಲಿ ಫೇಮಸ್ ಆಗಿದೆ ನರ್ಸರಿ. ಹಾಗಾಗಿ ನಾವು ಇದನ್ನು 5 ಇಯರ್ಸಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀವಿ. ನಾವು ಮಾಡ್ತಾಯಿದ್ದೀವಿ. ನಾವು ಸ್ಟಾರ್ಟಿಂಗ್ ಒಂದು 5 to 10,000 ಮಾಡ್ಕೊಂಡು ಬರ್ತಾಯಿದ್ವಿ. ಈಗ ನಾವೊಂದು 2ರಿಂದ 3 ಲಕ್ಷ ಸಸಿಗಳನ್ನು ಈಗ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್. ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ರೈತರೆಲ್ಲ ತುಂಬ ಜನ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ. ಚೆನ್ನಾಗಿದೆ ಸರ್. ನಿಮ್ಮಲ್ಲಿ ಯಾವ್ಯಾವ ಥರ ತಳಿ ಸಿಗ್ತವೆ ಆ್ಯಂಡ್ ಎಲ್ಲೆಲ್ಲಿ ಕೊಟ್ಟಿದ್ದೀರಾ ಒಂದು ಸ್ವಲ್ಪ ಹೇಳ್ತೀರಾ ಸರ್? ಸರ್, ಅಡಿಕೆಯಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 4-5 ತಳಿ ಇದಾವೆ ಸರ್. ನನ್ನ ಇನ್ಫಾರ್ಮೇಷನ್ ಪ್ರಕಾರ ತೀರ್ಥಹಳ್ಳಿ ತಳಿ ಒಂದಿದೆ, ಮತ್ತು ಸಿರ್ಸಿದೊಂದಿದೆ, ಮತ್ತು ಮೋಹಿತ್ ನಗರ ಇದೆ, ಮಂಗಳ ಇದೆ, ಸುಮಂಗಳ ಇದೆ. ಈ ಒಂದು 5-6 ವೆರೈಟೀಸ್ ಇದ್ದಾವೆ. ಸೊ ನಮ್ಮಲ್ಲಿ ನಾಟಿ ವೆರೈಟೀಸ್ ಯೂಸ್ ಮಾಡ್ತೀವಿ. ನಮ್ಮ ಭಾಗದಲ್ಲಿ ನಾವು ನಮ್ಮ ನರ್ಸರಿಯಲ್ಲಿ ನಾಟಿ ಬೀಜ ಯೂಸ್ ಮಾಡ್ತೀವಿ. ನಮ್ಮ ಶಿವಮೊಗ್ಗ ತಾಲೂಕಿಂದು ಮತ್ತು ಚನ್ನಗಿರಿ ಬೀಜನ ಯೂಸ್ ಮಾಡ್ತೀವಿ. ಚನ್ನಗಿರಿ ತಾಲೂಕಿಂದ ಆ ಬೀಜನ ಯೂಸ್ ಮಾಡ್ತೀವಿ. ಮತ್ತು ತರೀಕೆರೆ ಬುಕ್ಕಾಂಬುದಿ ಬೀಜನ ಯೂಸ್ ಮಾಡ್ತೀವಿ. ಈ 3 ವೆರೈಟೀಸನ್ನು ನಾವು ಇಲ್ಲಿ ಬೀಜ ಮಾಡ್ತಾಯಿದ್ದೀವಿ ಸರ್. ನಮ್ಮ ಸೈಡು ಚಾಮರಾಜನಗರ, ಹಾಸನ, ಮಂಡ್ಯ, ಮತ್ತು ತುಮಕೂರು, ಶಿರಾ, ಈ ಭಾಗದಿಂದ ಬೆಂಗಳೂರು ಕಡೆಯವರು, ಯಾವುದು ಮಾಗಡಿ, ನೆಲಮಂಗಲ, ಈ ಭಾಗದ ರೈತರುಗಳು ತುಂಬ ಜನ ಬಂದು ತೊಗೊಂಡೋಗ್ತಾರೆ ಸರ್ ನಮ್ಮಲ್ಲಿ. ಸರ್, ಇದು ನಿಮ್ಮಲ್ಲಿ ಯಾವ್ಯಾವ ತಳಿ ಜಾಸ್ತಿ ಸೇಲ್ ಆಗುತ್ತೆ ಸರ್? ಆ್ಯಂಡ್ ರೈತರಿಗೆ ಯಾವ ತಳಿ ತೊಗೊಂಡ್ರೆ ಬೆಸ್ಟ್ ಅಂತ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನನ್ನ ಮಾಹಿತಿ ಪ್ರಕಾರ ನಾಟಿ ತಳಿ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಸರ್ ರೈತರುಗಳಿಗೆ. ಯಾಕಂತಂತಂದರೆ ಇದು ಲೈಫ್ ಟೈಮ್ ಕ್ರಾಪ್ ಆಗಿರೋದ್ರಿಂದ 50 to 80 ಇಯರ್ಸ್, 60-70 ಇಯರ್ಸ್ ಹಿಂಗೆ ಲಾಂಗ್ ಪೀರಿಯಡ್ ಕ್ರಾಪ್ ಆಗಿರೋದ್ರಿಂದ ಸೊ ನಾಟಿ ಬೀಜ ಯೂಸ್ ಮಾಡೋದ್ರಿಂದ ಅವರಿಗೆ ಇಳುವರಿನೂ ಚೆನ್ನಾಗಿ ಬರುತ್ತೆ. ಮತ್ತು ಅವರಿಗೆ ಲೈಫ್ ಟೈಮ್ ಕ್ರಾಪ್ ತುಂಬ ದಿನ ಗಿಡ ಬಾಳಿಕೆ ಬರ್ತವೆ. ಸೊ ಹಂಗಾಗಿ ರೈತರಿಗೆ ಅದು ಬರ್ಡನ್ ಆಗೋದಿಲ್ಲ. ಹಾಗಾಗಿ ನಾಟಿ ಬೀಜ ಈ ಶಿವಮೊಗ್ಗ ತಾಲೂಕಿನ ಬೀಜನ ಯೂಸ್ ಮಾಡೋದ್ರಿಂದ ತುಂಬ ಬೆಟರ್ ಅಂತ ನನ್ನ ಅಭಿಪ್ರಾಯ ಸರ್. ಇದು ಮೇಯ್ನ್ ಆಗಿ ರೈತರು ಸಸಿಗಳನ್ನ ತಗೊಳ್ಳುವಾಗ ಏನು ತಪ್ಪು ಮಾಡ್ತಾರೆ ಸರ್? ಸರ್, ಗುಡ್ ಕ್ವಶನ್ನು. ಏನು ಮಾಡ್ತಾರೆ ಅಂತಂದರೆ ರೈತರು ಬೀಜ ಸೆಲೆಕ್ಷನ್ ಮಾಡಬೇಕಾದ್ರೆ ತಪ್ಪು ಮಾಡಿಬಿಡ್ತಾರೆ ಸರ್. ಯಾವ ಬೀಜ ತೊಗೊಳ್ತಾ ಇದ್ದೀವಿ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬೀಜದ ಮೇಲೆ ಇಡೀ ಕ್ರಾಪ್ ನಿಲ್ಲೋದು. ಯಾಕಂದರೆ ಲೈಫ್ ಟೈಮ್ ಕ್ರಾಪ್ ಆಗಿರೋದ್ರಿಂದ ಬೀಜ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟು. ಬೀಜನ ಅವರು ಮಾಹಿತಿ ಇರ್ಬೇಕು ರೈತರಿಗೆ. ಇದು ಯಾವ ವೆರೈಟಿ, ಇದು ನಾಟಿ ವೆರೈಟಿನ ಅಥವಾ ಇವು ಸುಮಾರು ವೆರೈಟೀಸ್ ಇದ್ದಾವೆ. ನಾವು ಮುಂಚೆನೇ ಹೇಳ್ದಂಗೆ ತುಂಬ ವೆರೈಟೀಸ್, ಒಂದು 5-6 ವೆರೈಟೀಸ್ ಇದ್ದಾವೆ. ಸೊ ಇದು ಯಾವ ವೆರೈಟಿ ಅನ್ನೋದು ಮತ್ತು ಅವ್ರ ಭಾಗಕ್ಕೆ, ಅವ್ರ ವೆದರಿಗೆ, ಅವ್ರ ಮಣ್ಣಿಗೆ, ಅವ್ರ ನೀರಿಗೆ ಯಾವ ಸೂಟಬಲ್ ಆಗುತ್ತದನ್ನ ವಿಚಾರಿಸ್ಕೊಂಡು ರೈತರು ನರ್ಸರಿಗಳಲ್ಲಿ ವಿಚಾರಿಸ್ಕೊಂಡು ತೊಗೋಬೇಕಾಗತ್ತೆ. ಒಂದು ಬೀಜ ಸೆಲೆಕ್ಷನ್ ಫಸ್ಟು. ಮತ್ತು ಗಿಡಗಳನ್ನು ಸೆಲೆಕ್ಷನ್ ಮಾಡಬೇಕಾದ್ರೆ ಒಳ್ಳೆ ಹೆಲ್ದಿ ಗಿಡಗಳನ್ನು ಸೆಲೆಕ್ಟ್ ಮಾಡ್ಬೇಕು ಸರ್. ನೋಡಿ, ಈ ಥರ ಬುಡ ದಪ್ಪ ಇರಬೇಕು. ಈ ಥರ ಬೇರುಗಳು ಚೆನ್ನಾಗಿ ಬಂದಿರಬೇಕು. ಸೊ ಇಲ್ಲಿ ಬೇರು ಕಟ್ಟಾಗಿರ್ಬೋದು ನಿಮಗೆ, ಬಟ್ ಇದು ಬೇರು ಕಟ್ಟಾದರೂ ಏನೂ ಆಗೋದಿಲ್ಲ. ಸೊ ನೀವು ತೊಗೊಂಡೋಗಿ ಅಲ್ಲಿ ಪ್ಲಾಂಟ್ ಮಾಡಬೇಕಾದ್ರೆ ಆರಾಮಾಗಿ ಬರುತ್ತೆ. ಈ ಬೇರು ಕಟ್ಟಾಗಿದೆ ಸತ್ತೋಗುತ್ತೆ ಅನ್ನೋ ಇದು ಬೇಡ. ಚೆನ್ನಾಗಿ ಬರ್ತವೆ ಬೇರು, ಎಷ್ಟು ಬಿಟ್ಟಿರ್ತವೆ ಹಿಂಗೆ ಬರ್ತವೆ, ಹಾಗೆ ಗಿಡಗಳು ಸೂಪರಾಗಿ ಬರ್ತವೆ. ಅದ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ. ಬಟ್ ಈಗ ಬುಡ ದಪ್ಪ ಇರಬೇಕು. ಈ ಒಂದು ನಾರ್ಮಲ್ ಒಂದು 4-5 ಅಡಿ ಹೈಟ್ ಗಿಡ ಇರಬೇಕಾಗತ್ತೆ. ಅದು ಹಚ್ಚ ಹಸಿರು ಇರಬೇಕು, ಹೆಲ್ದಿಯಾಗಿರಬೇಕು. ಮತ್ತು ಬುಡನ ದಪ್ಪ, ಈ ಥರ ದಪ್ಪ ಇದ್ರೆ ಬೆಟರು ಸರ್. ಈ ರೀತಿ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಗಿಡಗಳನ್ನು ಸೆಲೆಕ್ಷನ್ ಮಾಡಬೇಕಾದ್ರೆ. ಸರ್, ಇದು ನಮ್ಮ ರೈತರಿಗೆ ನೀವು ಯಾವ್ಯಾವ ಪ್ರೈಸಲ್ಲಿ ಅಡಿಕೆ ಸಸಿನ ಕೊಡ್ತೀರಾ ಸರ್? ಸರ್, ನಮ್ಮಲ್ಲಿ 40-50 ರೂಪಾಯಿಂದ ಸ್ಟಾರ್ಟ್ ಆಗಿ 350-400 ರೂಪಾಯಿ ತನಕ ಅಡಿಕೆ ಸಸಿಗೆ ಸಿಗುತ್ತೆ.
ನೋಡಿ ಇಲ್ಲಿ ನೀವು ನೋಡ್ಬೋದು, ನೀವು 3 kg ಪ್ಯಾಕೆಟು ಮತ್ತು 10 kg ಪ್ಯಾಕೆಟು, ಮತ್ತು ಅಲ್ಲಿ ಬಂದ್ಬಿಟ್ಟು ಒಂದು ಬನ್ನಿ ತೋರಿಸ್ತೀನಿ, 20 kg ಪ್ಯಾಕೆಟು ನೋಡಿ, 20 kg 2 ವರ್ಷದ ಸಸಿಗಳು, ಮತ್ತು ಆ ಸಣ್ಣ ಸಸಿಗಳು ಈಗಷ್ಟೇ ನೋಡಿ ಇಲ್ಲಿ ಸಣ್ಣ ಸಸಿಗಳು, ಇಷ್ಟು ವೆರೈಟೀಸ್ ಸಸಿಗಳು ನಮ್ಮಲ್ಲಿ ಸಿಗುತ್ತೆ ಸರ್. ಓಕೆ, ಇಷ್ಟೋ ತನಕ ನಮ್ಮ ಪೀರು ನಾಯ್ಕ ಅವರು ನಿಮಗೆ ಮಾಹಿತಿ ಕೊಟ್ಟಿರೋದು ಇಷ್ಟ ಆಗಿದೆ ಅಂದ್ಕೊತೀನಿ. ಆ್ಯಂಡ್ ನಿಮಗೆ ಸಸಿಗಳು ಬೇಕು ಅನ್ನೋದಾದರೆ ಆ್ಯಂಡ್ ಜಾಸ್ತಿ ಮಾಹಿತಿ ಬೇಕು ಅನ್ನೋದಾದರೆ ಇಲ್ಲೇ ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಹಂಗೆ ನಮ್ಮ ಒಂದು ಚಾನಲ್ನ ಶೇರ್, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.